ಸಹಕಾರ ಸಹಭಾಗಿತ್ವದೊಂದಿಗೆ ಲೋಕಸಭಾ ಚುನಾವಣೆಗೆ ಸನ್ನದ್ಧರಾಗಿ ಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ. ಬದಲಾದ ರಾಜಕೀಯ ಬೆಳವಣಿಗೆಯ ಧ್ರುವೀಕರಣದಿಂದ ಜೆಡಿಎಸ್ ಪಕ್ಷ ಎನ್ಡಿಎ ಮೈತ್ರಿಕೂಟವನ್ನು ಬೆಂಬಲಿಸಲಾಗಿದ್ದು, ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಸಹಕಾರ ಸಹಭಾಗಿತ್ವದೊಂದಿಗೆ ಎನ್ಡಿಎ ಅಭ್ಯರ್ಥಿಯನ್ನು ಜಯಗೊಳಿಸುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ರಾಜ್ಯಾಧ್ಯಕ್ಷರು ಪೂಜ್ಯ ಕುಮಾರಸ್ವಾಮಿ ಅವರು, ನಮ್ಮ ತಂದೆಯವರು ಇವತ್ತು ನಮಗೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತು ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳ ಒಂದು ರಾಜಕಾರಣದ ಒಂದು ಬೆಳವಣಿಗೆ ಏನಾಗಿದೆ, ಇವತ್ತು ದೇವೇಗೌಡರು ಸಾಹೇಬರು ಒಂದು ನಿರ್ಧಾರಕ್ಕೆ, ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು, ಇಡೀ ರಾಜ್ಯ ಬಹಳ ಗಂಭೀರವಾಗಿ ಇದನ್ನೇನೋ ತಗೊಂಡಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಒಂದು ಭಾಗವಾಗಿ ಜನತಾದಳ ಪಕ್ಷ ಹಾಗೂ ಬಿಜೆಪಿ ಪಕ್ಷ ಎರಡೂ ಪಕ್ಷಗಳು ಇವತ್ತು ದೊಡ್ಡ ಮೇಲೆ ವರಿಷ್ಠರ ಮಟ್ಟದಲ್ಲಿ ಕೈ ಕುಲುಕ್ತಕ್ಕಂಥದ್ದಲ್ಲ, ಇವತ್ತು ಕಾರ್ಯಕರ್ತರು ಮುಖಂಡರುಗಳ ಮಟ್ಟದಲ್ಲಿ, ಇವತ್ತು ತಮ್ಮ ಮಟ್ಟದಲ್ಲಿ ಇವತ್ತು ತಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದರ ರೀತಿಯಲ್ಲಿ ಕೆಲಸ ಮಾಡಿ ಎನ್ಡಿಎ ಮೈತ್ರಿಕೂಟದ ಗೆಲುವಿಗಾಗಿ ಶ್ರಮಿಸಿದ್ರೆ ಮಾತ್ರ ಕೋಲಾರ ಜಿಲ್ಲೆಯ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ನಮ್ಮ ರಾಮೇಗೌಡರು ಕಳೆದ ಬಾರಿ ಪರಾಜಿತಗೊಂಡಿದ್ರು ಕೂಡ ಅವರು ಅತ್ಯಂತ ಉತ್ಸಾಹಕತೆಯಿಂದ ಕ್ಷೇತ್ರವನ್ನು ಬಿಡದಿರ ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿ ಇರ್ತಕ್ಕಂಥದ್ದು. ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸಾಕಷ್ಟು ವಿಚಾರಗಳು ಇವತ್ತು ನಾವು ಹೇಳಬೇಕಾದಂಥ ಸಂಪೂರ್ಣ ವಿಚಾರ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಂದು ವೈಫಲ್ಯತೆ ಬಗ್ಗೆ ಇವತ್ತು ರಾಮೇಗೌಡರು ಕಳಕಳಿಯಾಗಿ ಪಟ್ಟಿ ಬಿಡುಗಡೆಯನ್ನು ಮಾಡಿದ್ದಾರೆ. ಬಹುಶಃ ಈ 5 ಗ್ಯಾರಂಟಿಗಳನ್ನ ಕಳೆದ MLA ಚುನಾವಣೆಯಲ್ಲಿ ಮುಗ್ಧ ಜನತೆಗೆ ದಿಗ್ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಮತವನ್ನು ಏನು ಪಡೆದಿದ್ದಾರೆ. ಈ ಗ್ಯಾರಂಟಿಗಳನ್ನ ಜನಗಳಿಗೆ ತಲುಪಿಸಲಿ ಅಂತಕ್ಕಂಥದ್ದು ನಾನು ಬಯಸ್ತೇನೆ. ಕಾರಣ ಇವತ್ತು ಬಡವರುಗಳು ಇವತ್ತು ಏನೋ ಪಾಪ ಆಸೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗೆ ಇವತ್ತು ಮತ ನೀಡಿರ್ತಕ್ಕಂಥದ್ದು. ನಮಗೆ ಇರ್ತಕ್ಕಂಥ ಮಾಹಿತಿ ಇವತ್ತು ನೋಡಿ, ಒಂದು ಕ್ಷೇತ್ರದಲ್ಲಿ ಇವತ್ತು 224 ಕ್ಷೇತ್ರದ MLAಗಳಿಗೆ ಒಬ್ಬರಿಗೂ ಕೂಡ ಕಳೆದ 1 ವರ್ಷದಿಂದ ಸರ್ಕಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಆಡಳಿತದಲ್ಲಿದ್ದಾರೆ. ₹1 ಪುಡಿಗಾಸು ಇವತ್ತು ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡದೇ ಇರತಕ್ಕಂಥ ಒಂದು ವೈಫಲ್ಯತೆ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಇವತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಅಥವಾ ಅಭಿವೃದ್ಧಿಗೆ ಅನುದಾನ ಕೊಡಬೇಕು, ಇಲ್ಲ ಗ್ಯಾರಂಟಿಗೆ ಅವರು ದುಡ್ಡು ಬಿಡುಗಡೆ ಮಾಡಬೇಕಾಗ್ತದೆ. ಇದು ಕೇವಲ ಲೋಕಸಭಾ ಚುನಾವಣೆಯವರೆಗೂ ಮಾತ್ರ ಈ ಗ್ಯಾರಂಟಿಗಳನ್ನ ಬಹುಶಃ ತಕ್ಕ ಮಟ್ಟಕ್ಕೆ ಮುಂದುವರಿಸಿ, ಮುಂದೆ ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳನ್ನ ಕೈ ಚೆಲ್ತಾರೆ ಅಂತಕ್ಕಂಥದ್ದು ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಇವತ್ತು ನಾವ್ಯಾರು ಇಂಥ ಗ್ಯಾರಂಟಿಗಳಿಗೆ ಬಲಿಯಾಗಬಾರ್ದು. ರಾಮೇಗೌಡರು ಹೇಳ್ತಾ ಇದ್ರು ಮಾತಾಡಬೇಕಾದ್ರೆ, ಕುಮಾರಣ್ಣ ಅವರು ಏನು 5 ಪಂಚರತ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ರು. ಇವತ್ತು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಹೈಟೆಕ್ ಶಾಲೆಯನ್ನು ಕೊಡ್ತಕ್ಕಂಥದ್ದು, ಹೈಟೆಕ್ ಆಸ್ಪತ್ರೆಯನ್ನು ಕಟ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳು ಇವತ್ತು ಜನಗಳ ಒಂದು ಸ್ವಾಭಿಮಾನದಿಂದ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಕುಮಾರಣ್ಣ ಅವರು ಮಾಡ್ಕೊಂಡಿದ್ರು. ಆದರೆ ಇವತ್ತು ಗ್ಯಾರಂಟಿಗಳಿಗೆ ಇವತ್ತು ಏನು ಜನ ಮನ್ನಣೆ ಕೊಟ್ಟಿದ್ದಾರೆ, ನಾವು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಮಾತು ಉಳಿಸ್ಕೊಳ್ಳಿ ಮಾತು ಜನಗಳಿಗೆ ಕೊಡಲಿ 5 ವರ್ಷಗಳ ಕಾಲ, ಅದ್ರ ಬಗ್ಗೆ ನಮಗೆ ತಕರಾರಿಲ್ಲ. ಇಲ್ಲಿ ಹಿರಿಯಕರೊಬ್ರು ಹೇಳ್ತಾರೆ, ಯಾವುದೇ ಹಳ್ಳಿಗೆ ಹೋದ್ರು ನಮಗೆ ಬಂದಿಲ್ಲ ಅಂತಾರೆ. ಇವತ್ತು ನೋಡಿದ್ರೆ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು
ಇವತ್ತು ಗ್ಯಾರಂಟಿ ಹೆಸರಲ್ಲಿ ಫಲಾನುಭವಿಗಳು ಏನು ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಮಾತು ಕೇಳಬೇಕು, ಒಂದು ಪ್ರಶ್ನೆ ಕೇಳಬೇಕು. ನೀವು ದುಡ್ಡು ಎಲ್ಲಿಂದ ಬರ್ತಾ ಇದೆ? ಸರ್ಕಾರದ ದುಡ್ಡು 4 ಕೋಟಿ 5 ಕೋಟಿ ಇವತ್ತು ಜನಗಳು ತೆರಿಗೆ ಮೂಲಕವಾಗಿ ಕಟ್ತಕ್ಕಂಥ ದುಡ್ಡನ್ನ ಈ ರೀತಿ ದುರುಪಯೋಗ ಮಾಡ್ಕೊಂಡು ಇವತ್ತು ನಿಮ್ಮ ಪ್ರೋಗ್ರಾಮ್ಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಲ್ಲ. ಇವತ್ತು ರೈತರುಗಳು ಬೆಳಗ್ಗೆ ನೋಡ್ತಾ ಇದ್ದೆ, ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, 692 ಜನ ರೈತರುಗಳು ಈಗಾಗಲೇ ನೀವು ಹಾವೇರಿಯಿಂದ ತಗೊಳ್ಳಿ, ಬೆಳಗಾವಿ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ, ಕೋಲಾರ ತಗೊಳ್ಳಿ, ಮಂಡ್ಯ ತಗೊಳ್ಳಿ, ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬರಗಾಲ ಈಗೇನು ಪ್ರಾರಂಭ ಆಗಿದೆ. ಬಹಳ ಜನ ರೈತರುಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇವತ್ತು ಇಂಥವ್ರಿಗೆ ಏನು ಮಾಡ್ತಿದ್ದೀರಿ? ರೈತ ಸಮುದಾಯದ ತಂದೆ ತಾಯಂದ್ರ ಬದುಕನ್ನ ಹಸಿರುಗೊಳಿಸ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷದವರು ಎಷ್ಟು ಪ್ರಾಮಾಣಿಕವಾಗಿ ನಿಂತಿದ್ದೀರಿ ಅಂತಕ್ಕಂಥದ್ದು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಜನಗಳನ್ನ ದಿಕ್ತಗಿಸ್ತಕ್ಕಂಥದ್ದಲ್ಲ. ದಯಮಾಡಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ತಾವೇನಿಲ್ಲಿ ಸೇರಿದ್ದೀರಿ, ಬೆಳಗ್ಗೆ 11 ಗಂಟೆಗೆ ಬಹುಶಃ ಈ ಒಂದು ಸಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಮೊನ್ನೆ ದಿನ ಪರವಾಗಿ ಹತ್ತತ್ರ 4,85,000 ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದ್ರ ಪ್ರಭುಗಳು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಸರಿಸುಮಾರು ಹತ್ತತ್ರ 2 ಲಕ್ಷ ಜನ ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಬಹುತೇಕರ ಪ್ರಶ್ನೆ, ಇದು ಜನತಾದಳ ಪಕ್ಷಕ್ಕೆ ಏನಾದರೂ ಈ ಟಿಕೆಟ್ ಬರ್ಲಿಕ್ಕೆ ಸಾಧ್ಯವಾ? ನಮ್ಮ ಅಭ್ಯರ್ಥಿ ಯಾರಾದರೂ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಸಾಧ್ಯವಾ? ರಾಷ್ಟ್ರೀಯ ನಾಯಕರುಗಳು ವರಿಷ್ಠರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ಬಹುತೇಕರ ಒಂದು ಪ್ರಶ್ನೆ. ಆದರೆ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅಣ್ಣ, ನಿನ್ನೆ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಮನೆಗೆ ಹೋಗಿದ್ದೆ ಬೆಳಗ್ಗೆ. ಹಾಗೆ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀನಿ, ನೀನು ಜೊತೆಲಿ ಬರಬೇಕು ಅಂತಕ್ಕಂಥದ್ದು ಹೇಳಿದ್ರು. ಆಗ ಮಾಧ್ಯಮನ ಅಡ್ರೆಸ್ ಮಾಡ್ತಾ ದೇವೇಗೌಡರು ಸಾಹೇಬರು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಮೋದಿ ಅವರು ಏನು ಈ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಅವರು ಇಡೀ ವಿಶ್ವವೇ ಮೆಚ್ಚಿರ್ತಕ್ಕಂಥ ಒಬ್ಬ ನಾಯಕ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲ ಸಮುದಾಯ ವರ್ಗಕ್ಕೆ ಇವತ್ತು ಮೋದಿ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಈ ದೇಶಕ್ಕೆ ಅಪಾರ ಮನಮನೆ ಮಾತಾಗಿರ್ತಕ್ಕಂಥದ್ದು. ಅಂತ ಒಬ್ಬ ವ್ಯಕ್ತಿಯನ್ನ ಮತ್ತೊಮ್ಮೆ ದೇಶದಲ್ಲಿ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಿಂದ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ 28ಕ್ಕೆ 28 ಜನತಾದಳ ಮತ್ತೆ ಬಿಜೆಪಿ ಇಬ್ರು ಅಣ್ಣ ತಮ್ಮಂದ ರೀತಿಯಲ್ಲಿ ಇವತ್ತು ಪರಸ್ಪರ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ದಿರ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇವತ್ತು ಮೋದಿ ಸಾಹೇಬರಿಗೆ ನಾವು ಪ್ರಧಾನಮಂತ್ರಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿ ನಾವೊಂದು ಉಡುಗೊರೆಯಾಗಿ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರಲ್ಲೂ ಇರ್ತಕ್ಕಂಥ ಒಂದು ಭಾವನೆ. ಹಾಗಾಗಿ ಜನತಾದಳ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಒಂದು ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಆಗಿದೆ. ಇವತ್ತು ನಾವು ಪಡ್ಕೊಳ್ತಕ್ಕಂಥ ಸ್ಥಾನ ಗೆಲ್ಲಬೇಕು. ಬಿಜೆಪಿಗೆ ನಾವು ಕೊಡ್ತಕ್ಕಂಥ ಸ್ಥಾನ ನಾವು ಅವ್ರಿಗೆ ಸಹಕಾರ ಕೊಡಬೇಕು. ಇದು ಬಹಳ ಅವಶ್ಯಕ. 2019ರ ಲೋಕಸಭಾ ಚುನಾವಣೆ ನಾವೆಲ್ಲ ನೆನೆಸ್ಕೊಳ್ತಕ್ಕಂಥದ್ದಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ JDS ಏನು 18ರಲ್ಲಿ 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಕುಮಾರಣ್ಣವರು. ಕೇವಲ 14 ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ದಿನನಿತ್ಯ ಕುಮಾರಣ್ಣಗೆ ಕೊಟ್ಟಂತ ಮಾನಸಿಕ ಕಿರುಕುಳ ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ. ಇದನ್ನೆಲ್ಲ ಬದಿಗಿಟ್ಟು ತಾಲೂಕು ಅಧ್ಯಕ್ಷರು ತಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೀವಿ, ರೈತರ ಸಾಲ ಮನ್ನಾದ ಬಗ್ಗೆ ತಾವು ಚರ್ಚೆ ಮಾಡ್ತಾ ಇದ್ರಿ. ಇವತ್ತೇನು ರೈತರುಗಳು ಮತ್ತೆ ಸಾಲಗಾರ ಆಗ್ತಾ ಇದ್ದಾರೆ. ಯಾವುದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರೈತರ ಬಗ್ಗೆ ಚಿಂತನೆ ಇಲ್ಲ. ಆದ್ರೆ ಮೊನ್ನೆ ಕುಮಾರಣ್ಣ ಅವ್ರಿಗೆ ಬಂದಂತ ಕೇವಲ 37 ಸ್ಥಾನ, ಅವ್ರು ಕೊಟ್ಟಂತ ಮಾತನ್ನ ಚಾಚು ತಪ್ಪದಿರ ಇವತ್ತು ರೈತ ಸಮುದಾಯದ ತಂದೆ ತಾಯಂದ್ರ ಒಂದು ಜೀವನವನ್ನು ಹಸನಗೊಳಿಸಲಿಕ್ಕೆ ಸಂಪೂರ್ಣವಾಗಿ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಒಂದು ಉದಾಹರಣೆ ಈ ದೇಶದಲ್ಲಿದ್ರೆ ಅದು ಮಾನ್ಯ ಕುಮಾರಣ್ಣ ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ.